ಎಲ್ಲರಿಗೂ ವೆಲ್ಕಮ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡೇನು ನೋಡ್ರಿ. ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ. ನಾ ಇವತ್ತು ಸಿಂಪಲ್ಲಾಗಿ ನಿಮ್ಮ ಕೂಡ ಏನು ಶೇರ್ ಮಾಡ್ಕೋಬೇಕಲ್ಲಕತ್ತೀನಪ್ಪ ಅಂದ್ರೆ ಕಡ್ಲಿ ಪಲ್ಯ ರೀ. ಕಡ್ಲಿ ಪಲ್ಯ ಅಂದರೆ ಏನಪ್ಪ ಅಂತಂದ್ರೆ ಇದು ರೀ, ಕಡ್ಲಿ ಬೆಳಿತಾರೆ ನೋಡ್ರಿ. ಕಡ್ಲಿ ಬೆಳೆದು ಅದು ಚಿಗಿಯೋ ಟೈಮ್ನಾಗ ಅದ್ರ ಚಿಗುರನ್ನ ಕಟ್ ಮಾಡಿ ಒಣಗಿಸ್ತಾರೆ ರೀ. ನಮ್ಮ ಉತ್ತರ ಕರ್ನಾಟಕ ಕಡೆ ಫೇಮಸ್ ರೀ ಇದು, ಎಲ್ಲರಿಗೂ ಗೊತ್ತಿರ್ಬೋದು. ಕಡ್ಲಿ ಪಲ್ಯನ ಏನಂತಾರಪ್ಪ ಅಂದ್ರೆ ಕಡ್ಲಿ ಪಲ್ಯ ಬರ್ರಿ ಅತ್ತನೂ ಅಂತಾರೆ ರೀ. ಮತ್ತು ಕಡ್ಲಿ ಪಲ್ಯ ಚೂಟ್ಕೊಂಡು ಬಂದೀವಿ ಅತ್ತು ಕೂಡ ಅಂತಾರೆ ನಮ್ಮ ಭಾಷೆದಾಗ. ಅದು ಕಡ್ಲಿ ಪಲ್ಯ ನೋಡ್ರಿ. ಇದು ಹಸಿದೆ, ಇನ್ನು ಚಿಗುರು ಬಿಡ್ತದೆ ನೋಡ್ರಿ. ಆ ಎಳೆದಾಗ ಕಟ್ ಮಾಡ್ಕೊಂಡು ಬಂದು ಹಸಿದೆ ಕಟ್ ಮಾಡ್ಕೊಂಡು ಬಂದು ಬಿಸಿಲಿಗೂ ಹಾಕಿ ಒಣಗಿಸ್ತಾರೆ ರೀ. ಮತ್ತು ನೆರಳಲ್ಲಿನೂ ಕೂಡ ಒಣಗಿಸ್ತಾರೆ. ಇದು ನಾವು ನೆರಳನ್ಯಾಗ ಒಣಗಿಸಿದೇವಪ್ಪ ಅಂದ್ರೆ, ತಂಪನೆ ಇದ್ದಲ್ಲಿ ಒಣಗಿಸಿದೇವಪ್ಪ ಅಂದ್ರೆ ಸ್ವಲ್ಪ ಹಸಿರ್ದಾಗ ಬರ್ತದೆ ರೀ. ಸ್ವಲ್ಪ ಬಿಸಿಲಿಗೆ ಹಾಕಿದೇವು ಅಂದ್ರೆ ಒಂದು ಸ್ವಲ್ಪ ಕಲರ್ ಡಿಮ್ ಆಗ್ತದೆ ರೀ, ಅಂದ್ರೆ ಬಿಳಿ ಕಲರ್ದಾಗ ಬರ್ತದೆ ರೀ. ಜಾಸ್ತಿ ಬಿಸಿಲಿಗೂ ಹಾಕಬಾರ್ದು, ಸ್ವಲ್ಪ ಬಿಸಿಲಿದ್ದಲ್ಲೇ ನೆರಳು ಇದ್ದಲ್ಲಿ ಒಣಗಿಸ್ಕೋಬೇಕು, ಚೆನ್ನಾಗಿ ಬರ್ತದೆ ರೀ. ಇದು ನಮ್ಮ ಚಿಕ್ಕಮ್ಮ ಮೊನ್ನೆ ನಾನು ಮಗಳು ಕುಬ್ಸಕ್ಕೆ ಹೋದಾಗ ನಮ್ಮ ಚಿಕ್ಕಮ್ಮ ಕೊಟ್ಟು ಕಳ್ಸ್ಯಾರ ರೀ. ಮಾಡಿ ಇಟ್ಟಿದ್ರತ್ತ ಅವ್ರು ಆಲ್ರೆಡಿ. ನಮ್ಮ ಮಕ್ಕಳು ಭಾಳ ಇಷ್ಟ ರೀ ಇದು ನನ್ನ ಮಗನಿಗೆ. ಹಾಗಾಗಿ ಎತ್ತೇಳಿ ಎಷ್ಟು ಮಾಡ್ಯಾರ ಅಷ್ಟೂ ಎತ್ತಿ ಕೊಟ್ಟಾರ ಅವರು. ಪಲ್ಯನೂ ಸೂಪರ್ ಆಗ್ತದೆ ರೀ, ಚೆನ್ನಾಗಿ ಆಗ್ತದೆ. ಆ ಪಲ್ಯನ ನಾನು ನಿಮ್ಮ ಕೂಡ ಇವತ್ತು ಸೇರ್ ಮಾಡ್ಕೊಳ್ಕತ್ತೀನಿ. ನಾನು ಅದು ಮಾಡ್ಕೊಳಕ್ಕೆ ಒಂದಿಷ್ಟು ಕಡ್ಲಿ ಪಲ್ಯ ತೊಗೊಂಡಿನಿ ರೀ. ಒಣಗಿಸಿ ಇಟ್ಟಾರೆ ಅವರೆಲ್ಲ, ಒಣಗಿಸಿ ರೆಡಿ ಮಾಡಿ ಇಟ್ಟಾರ. ನಾ ಇಲ್ಲಿ ತೊಗರಿ ಬೇಳೆ ಹಾಕಿ ಮಾಡ್ಲಕತ್ತೀನಿ ರೀ. ಇದು ಎಲ್ಲ ಥರನೂ ಮಾಡ್ಕೊಬೋದು ರೀ. ತೊಗರಿ ಬೇಳೆಗೂ ಮಾಡ್ಕೊಬೋದು, ಮತ್ತು ಹುರ್ಳಿಕಾಳು ಅಂತೇಳಿ ಇರ್ತಾವೆ ನೋಡ್ರಿ, ಹುರ್ಳಿಕಾಳು, ಮೆಟ್ಗೆ ಕಾಳು, ಇವೆಲ್ಲನೂ ಕಾಳುಗಳು ಮಿಕ್ಸ್ ಮಾಡಿಕೊಂಡು ಆ ಥರನೂ ಮಾಡ್ಕೊಬೋದು. ನಾ ಸಿಂಪಲಾಗಿ ಇಲ್ಲಿ ತೊಗರಿ ಬೇಳೆಗ ಮಾಡಿ ತೋರಿಸ್ಬೇಕಲ್ಲಕತ್ತೀನಿ ನೋಡ್ರಿ. ತೊಗರಿ ಬೇಳೆಗೆ ಮಾಡಿದೆವು ಅಂದ್ರೆ ಚಪಾತಿಯಾಗ, ಕಡಕ್ ರೊಟ್ಯಾಗ ತುಂಬ ಚೆನ್ನಾಗಿರ್ತದೆ ಮೊಸರು ಹಾಕ್ಕೊಂಡು ತಿನ್ನಕ್ಕೆ. ನಾನು ಮಾಡ್ಲಿಕ್ಕೆ ಒಂದಿಷ್ಟು ತೊಗರಿಬೇಳೆ ತೊಗೊಂಡಿನಿ. ಅದಕ್ಕೆ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಮಿಕ್ಸಿಗೆ ಹಾಕಿ ಇಟ್ಕೊಂಡೀನಿ ರೀ. ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಜಾಸ್ತಿನೇ ತೊಗೊಂಡೀನಿ ರೀ. ಯಾಕಪ್ಪ ಅಂದ್ರೆ ಖಾರ ಸ್ವಲ್ಪ ಕಡಿಮೆ ಅದ ರೀ, ಹಾಗಾಗಿ ಜರ ಜಾಸ್ತಿ ತೊಗೊಂಡಿನಿ. ಇದು ನಾನು ಮಿಕ್ಸಿಗೆ ಹಾಕಿ ಇಟ್ಕೊಂಡೀನಿ. ಅದಕ್ಕೆ ಬೆಳ್ಳುಳ್ಳಿ ಬೇಕು ರೀ. ನಾವು ಇದಕ್ಕೆ ಎಷ್ಟು ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಆಗ್ತದೆ ಇದು ಪಲ್ಯ. ಇದು ಅಂತೂ ಎಲ್ಲ ಥರ ಕಾಳುಗಳ್ದಾಗ ಹಾಕಿ ಮಾಡಿದೆವು ಸಖತ್ ಟೇಸ್ಟ್ ಆಗ್ತದೆ ರೀ. ಅದನ್ನು ನಾ ಇವಾಗ ಸದ್ಯಕ್ಕೆ ತೊಗರಿ ಬೇಳೆ ಒಳಗೆ ಹಾಕಿ ಮಾಡಿ ತೋರ್ಸಕತ್ತೇನೆ ರೀ. ತೊಗರಿ ಬೇಳೆ ಒಳಗೆ ಕಡಿಮೆನೇ ಮಾಡ್ತಾರೆ, ಎಲ್ಲ ಥರ ಬೇಳೆ ಮಿಕ್ಸ್ ಮಾಡಿ ಮಾಡೋದದು. ಇದ್ರಾಗೂ ಒಂದು ಸಲ ಮಾಡಿ ನೋಡಿರಿ, ಸಖತ್ ಟೇಸ್ಟ್ ಇರ್ತದೆ. ನೋಡಿರಿ, ನಾನು ಒಂದು 2 ಸಲ ತೊಳೆದ್ಬಿಟ್ಟು ಇಲ್ಲಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಹಾಕಿ ಇಟ್ಕೊಂಡೇನಿ ರೀ. ಒಂದು ಸ್ವಲ್ಪ ಇದು ಕುದಿಲ್ರಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು, ಮತ್ತು ಬೇಗನೂ ಆಗ್ತದ್ರಿ ಇದು ಮಾಡ್ಕೊಳ್ಳೋದು, ಜಟ್ಪಟ್ ಅಂತ ಮಾಡ್ಕೊಬೋದು. ಇದು ಒಂದು 2 ಉಗ ಬ್ಯಾಳಿ ಕುದಿಲ್ರಿ ನೋಡಿರಿ. ಇದು ಇವಾಗ ಕುದಿಯೋಕೆ ಸ್ಟಾರ್ಟ್ ಆಗೈತಿ ಬ್ಯಾಳಿ. ಇವಾಗ ಇದಕ್ಕೆ ಒಂದು ಚಿಟಿಕೆ ಆಗಷ್ಟು ಅರಿಶಿಣ ಹಾಕ್ಕೊಳಮ್ರಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಅರಿಶಿಣ ಸೇರ್ಸಕತ್ತೀನಿ. ಅರಿಶಿಣ ಸೇರಿಸಿ ಒಂದು ಸ್ವಲ್ಪ ಕುದಿಸ್ಕೊಳಮ್ರಿ. ಇದು ಇನ್ನೂ ಒಂದು ಸಲ ಕುದಿಲ್ರಿ ನೀಟಾಗಿ ನೋಡಿರಿ. ಇವಾಗ ಕುದಿಯಾಕತ್ತದ್ರಿ. ಈಗ ಇದು ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ ರೀ. ಇಷ್ಟು ಹಸಿಮೆಣ್ಸಿನ್ಕಾಯಿ ಇದ್ರೊಳಗೆ ಹಾಕೊಂಡೇವಪ್ಪ ಅಂದ್ರೆ ಖಾರ ಎಲ್ಲಕ್ಕೆ ಬ್ಯಾಳಿಗೆ ಮತ್ತು ಪಲ್ಯಕ್ಕೆ ಕರೆಕ್ಟಾಗಿ ಹೊಂದ್ಕೋತಾರೆ. ಹಾಗಾಗಿ ಇದ್ರೊಳಗೆ ಹಾಕಿ ಕುದಿಸ್ಕೋಬೇಕು ರೀ. ಹಸಿಮೆಣ್ಸಿನ್ಕಾಯಿ ಅರ್ಧಿಟ್ಟಿದ ಹಸಿಮೆಣ್ಸಿನ್ಕಾಯಿ ಇದ್ರೊಳಗೆ ಹಾಕಿ ಕುದಿಸ್ಕೋಬೇಕು ರೀ. ನಾನು ಇದ್ರೊಳಗೆ ಹಾಕ್ಕೊಂಡೆ ಇವಾಗ ಅಷ್ಟು. ಇದು ಇನ್ನೊಂದು ಉಗ ಕುದಿಬೇಕು ರೀ. ಈ ಥರ ಹಾಕೊಂಡು ಕುದಿಸ್ಕೊಂಡು ಹಿಂಡಿ ಪಲ್ಯ ಮಾಡಿದೆವು ಅಂದ್ರೆ ಸಖತ್ತಾಗಿ ಬರ್ತದೆ ನೋಡ್ರಿ. ಇದು ಬಿಸಿ ರೊಟ್ಟಿ ಆಗಿರ್ಬೋದು, ಕಡಕ್ ರೊಟ್ಟಿ, ನಮ್ಮ ಉತ್ತರ ಕರ್ನಾಟಕ ಕಡೆ ಅಂಕರು ಕಡಕ್ ರೊಟ್ಟಿ ಜೊತೆಗೆ ಈ ಹಿಂಡಿ ಪಲ್ಯನ ತಿಂತಾರೆ ರೀ. ಹೊಲಕ್ಕೆ ಅದು ಹೋದಾಗ ತೋಟದೊಳಗೆ ಕೂತೇವು ಅಂದ್ರೆ ಸಖತ್ತಾಗಿ ಊಟ ಮಾಡಾರ್ದವ್ರು ಸಹ 2, 3, 4 ರೊಟ್ಟಿ ಊಟ ಮಾಡ್ತಾರೆ ನೋಡಿರಿ. ಅಷ್ಟು ಚೆಂದ ಇರ್ತದೆ ರೀ ಇದು. ಇವಾಗ ಇದು ಇನ್ನೊಂದು ಸ್ವಲ್ಪ ಕುದಿಲ್ರಿ. ಇವಾಗ ಹಸಿ ಮೆಣ್ಸಿನ್ಕಾಯಿ ಹಾಕಿ ಕುದಿಸ್ಕೊಂಡೇವು ನೋಡ್ರಿ, ಕುದಿಯಕತ್ತದ. ಈಗ ಇದು ಕಡ್ಲಿ ಪಲ್ಯ ಐತಿ ನೋಡ್ರಿ, ಇದು ಸೇರಿಸ್ಕೊತೀನಿ ರೀ. ಇದು ಕಡ್ಲಿ ಪಲ್ಯನ ಅವಾಗೆ ಕ್ಲೀನ್ ಮಾಡ್ಯಾರಿ ನಮ್ಮ ಚಿಕ್ಕಮ್ಮ. ಇದು ಒಣಗಿದ ಬಳಿಕ ಕೈಯಿಂದ ಈ ಥರ ಹಿಂಗೆಲ್ಲ ಮಾಡಿ ಕಡ್ಡಿ ತೆಗ್ದಾರ್ರಿ ಅವ್ರು ತೆಗ್ದಾರ. ಮತ್ತು ನಾವು ಪುನಃ ತಂದು ಬಳಕನು ಒಂದಿನ ಇದಕ್ಕೆ ಫುಲ್ಲು ಕ್ಲೀನ್ ಮಾಡ್ಕೊಂಡೇನಿ ರೀ. ಬೇಯಿಸಿ ಒಂದು 2 kg ಮೇಲೆ ಅದರ ಅಷ್ಟು ಕೊಟ್ಟು ಕಳ್ಸ್ಯಾರ ಅವರು. ನಾನು ಕೂಡ ಕ್ಲೀನ್ ಮಾಡಿ ಇಟ್ಟಿನಿ. ಅವರು ಕೂಡ ಅಲ್ಲಿ ಕ್ಲೀನ್ ಮಾಡೇ ಇಡ್ತಾರೆ ಇದು. ಯಾಕಂದ್ರೆ ಪಲ್ಯ ಮಾಡುವಾಗೆ ಕ್ಲೀನ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ರೀ. ಯಾಕಂದ್ರೆ ಕಡ್ಡಿ ಅದು ಎಲ್ಲ ಭಾಳ ಇರ್ತದೆ ಇದ್ರೊಳಗೆ. ಅವರೆಲ್ಲ ಕ್ಲೀನ್ ಮಾಡಿ ನಮ್ಗೆ ಕಟ್ಟಿ ಕೊಟ್ಟಾರ. ಮತ್ತು ಪುನಃ ನಾನು ಕೂಡ ಒಂದಿನ ತಂದು ಬಳಕ ಕ್ಲೀನ್ ಮಾಡಿ ಇಟ್ಕೊಂಡಿನಿ ನೋಡಿರಿ. ನೀರೆಲ್ಲ ಹೆಂಗೆ ಅಂಟ್ರಿಸ್ತು ನೋಡಿರಿ ಅದಕ್ಕೆ. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕೋದು ಜಜ್ಜಿ ಇಟ್ಕೊಂಡೇನಿ ರೀ. ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ರೀ. ಕೊತ್ತಂಬರಿ ಸೊಪ್ಪು ಸೇರಿಸಿನಿ ರೀ. ಬೆಳ್ಳುಳ್ಳಿ ಹಾಕ್ಕೊಂಡಿನಲ್ಲ ರೀ ಜಜ್ಜಿ. ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ.
ಜೀರಿಗೆ ಮಾತ್ರ ಸಾಸಿವೆ ಹಾಕೊಳ್ಳೋ ಅಗತ್ಯವಿಲ್ಲ ಇದಕ್ಕೆ. ಇವಾಗ ಒಂದು ಸ್ವಲ್ಪ ಎಣ್ಣೆ ಸೇರ್ಸಂಬ್ರಿ. ಇಷ್ಟೇ ಇದ್ರು ಜಾಸ್ತಿ ಒಗ್ಗರಣೆ ಮಾಡೋದಿಲ್ಲ, ಹಿಂಗೇನೆ ಮಾಡ್ಕೋಬೇಕು. ಹಿಂಗೇನೆ ಮಾಡ್ಕೊಂಡೆ ಅಂದ್ರೆ ಸಖತ್ ಟೇಸ್ಟ್ ಆಗ್ತವ್ರಿ. ಇದು ನಾವು ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ, ಎಣ್ಣೆ ಮತ್ತು ಕಡ್ಲಿ ಪಲ್ಯ ಇದೇನು ಹಾಕಿವಲ್ರಿ, ಇದಿಷ್ಟು ನಾವು ನೀಟಾಗಿ ಎಲ್ಲ ಕಡೆಗೆ ಹೊಂದಂಗೆ ತಿರುಗಬೇಕು. ತಿರುವಿ ಇದು ಕೂಡ ನಾವು ಒಂದುಗ ಕುದಿಸ್ಕೊಂಡು ತೊಗೊಳಮ್ರಿ. ಇದು ನಾನು ಇವಾಗ ಕುದಿಸ್ಕೊಂಡು ರೆಡಿ ಮಾಡ್ತೀನಿ ರೀ. ನೋಡಿರಿ, ನಾವಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಒಂಚೂರು ಉಪ್ಪು ಕಡಿಮೆ ಬಿದ್ದದ. ಈಗ ನಾ ಇನ್ನೇನೋ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಕತ್ತೀನಿ ರೀ. ಇದು ನೀಟಾಗಿ ನಾನು ತಿರುಗುತ್ತೇನೆ. ನೀರೆಲ್ಲ ಖಾಲಿ ಆಯ್ತು ನೋಡಿ. ರೆಡಿ ಆಯ್ತು ನೋಡ್ರಿ. ಹಿಂಡಿ ಪಲ್ಯ ಹತ್ತೇವ್ರಿ ನಾವಿದು. ಕಡ್ಲಿ ಪಲ್ಯ ಹಾಕಿ ಮಾಡಿರುವಂಥ ಹಿಂಡಿ ಪಲ್ಯ. ತೊಗರಿ ಬೇಳೆ ಹಾಕಿ ಮಾಡೀನಿ. ನಾನು ಅವಾಗೆ ಹೇಳ್ದಂಗೆ ಎಲ್ಲ ಥರ ಬೇಳೆ ಹಾಕಿ ಮಾಡ್ಬೋದು, ಅದು ಕೂಡ ಚೆನ್ನಾಗಿರ್ತದೆ. ನಾನು ಸಿಂಪಲ್ಲಾಗಿ ತೋರಿಸೀನಿ ನಿಮಗೆ ತೊಗರಿ ಬೇಳೆಯಾಗಿ ಮಾಡೋದು. ಸಖತ್ತಾಗಿ ಬಂದ ನೋಡಿರಿ. ಕಡ್ಲಿ ಪಲ್ಯ ಹಾಕಿ ಮಾಡಿರುವಂಥ ಹಿಂಡಿ ಪಲ್ಯ ರೀ. ಉತ್ತರ ಕರ್ನಾಟಕದ ಸೂಪರಾಗಿರೋ ಸ್ಪೆಷಲ್ ಪಲ್ಯ ಇದು ರೆಡಿ ಆಯ್ತು ರೀ. ಇವಾಗ ನಾನು ಗ್ಯಾಸ ಬಂದ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ರೀ. ಗಮ್ ಅಲ್ಲಕತ್ತದ ನೋಡ್ರಿ. ಕಡ್ಲಿ ಪಲ್ಯ ಹಾಕಿವಲ್ರಿ, ಕಡ್ಲಿ ಪಲ್ಯ ಹಾಕಿ ತಿರುವಿವಲ್ಲ, ಸಖತ್ ಘಮ ಬರಕತ್ತದ. ಏನಿಲ್ಲ ನೋಡ್ರಿ, ಇದಕ್ಕೆ ಬರೀ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದೆರಡು ಕಾಳು ಜೀರಿಗೆ, ಸ್ವಲ್ಪ ಎಣ್ಣೆ, ಉಪ್ಪ, ಒಂದು ಚಿಟಿಕೆ ಅರಿಶಿಣ, ಇಷ್ಟೇ ನೋಡ್ರಿ. ಇದಕ್ಕೆ ಬಿಟ್ಟರೆ ಬೇರೆ ಏನು ಜಾಸ್ತಿ ಹಾಕೋದೇ ಇಲ್ಲ. ಇದಕ್ಕೆ ಬರೀ ಕೊತ್ತಂಬರಿ ಸೊಪ್ಪು ಮಾತ್ರ. ಕರಿಬೇವಿನ ಸೊಪ್ಪು ಬೇಕಿದ್ರೆ ಹಾಕ್ಬೋದ್ರಿ, ಇಲ್ಲಾಂದ್ರೆ ಇಲ್ಲ, ನಾ ಹಾಕಿಲ್ಲ. ಸಖತ್ ಘಮ ಬರಕತ್ತದ ನೋಡ್ರಿದು. ಇವಾಗ ನಾನು ಇದು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ರೀ. ರೆಡಿ ಆಯ್ತು ನೋಡ್ರಿ. ತೊಗರಿ ಬ್ಯಾಳಿಲಿಂತ ಮಾಡಿರುವ ಹಿಂಡಿ ಪಲ್ಯ ಸೂಪರಾಗಿ ಬಂದದ್ರಿ. ಕಡ್ಲಿ ಪಲ್ಯ ಹಾಕಿ, ತೊಗರಿ ಬೇಳೆಯಾಗ ಕಡ್ಲಿ ಪಲ್ಯ ಹಾಕಿ ಮಾಡೀನಿ ಹಿಂಡಿ ಪಲ್ಯ. ಹಿಂಡಿ ಪಲ್ಯ ಅಂತ ಕರಿತೀವಿ ನಾವು ಇದಕ್ಕೆ. ನಾವು ಮಾಡಿರುವಂಥ ಈ ಕಡ್ಲಿ ಪಲ್ಯ ಹಾಕಿ ಮಾಡಿರುವಂಥ ಈ ಹಿಂಡಿ ಪಲ್ಯ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ನಮಸ್ಕಾರ. ಥ್ಯಾಂಕ್ ಯು.